ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan and satsang. A state-of-the-art gym, serene wellness spaces, a refreshing swimming pool, comfortable accommodations and a sprawling 30-acre green farm provides everything you need for your healing. Come, heal and rediscover yourself. Arujiva, where ancient wisdom meets modern wellness. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಜೋಡೋ ಬಂಜಾರ ಫೌಂಡೇಶನ್ ವತಿಯಿಂದ ಸಂಪುಟ ನಿರ್ಧಾರವನ್ನು ಪರಿಶೀಲಿಸಲು ಆಗ್ರಹಿಸಿ ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರು ಇಂದು ಪ್ರತಿಭಟನೆ ನಡೆಸುವ ಮೂಲಕ ಕಲಬುರಗಿಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿ DK ಶಿವಕುಮಾರ್ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ಜೋಡೋ ಬಂಜಾರ ಫೌಂಡೇಶನ್ ವತಿಯಿಂದ ಸಂಪುಟದ ನಿರ್ಧಾರವನ್ನು ಪರಿಶೀಲಿಸಲು ವಿನಂತಿಸಿ ಇಂದು ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರು ಪ್ರತಿಭಟನೆ ನಡೆಸುವ ಮೂಲಕ ಕಲಬುರಗಿಯ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿ DK ಶಿವಕುಮಾರ್ ಅವರಿಗೆ ಮನವಿ ಪತ್ರವನ್ನ ಸಲ್ಲಿಸಲಾಯಿತು. ಈ ಪ್ರತಿಭಟನೆಯಲ್ಲಿ ಖೇಮ್ಸಿಂಗ್ ರಾಠೋಡ್, ಡಾಕ್ಟರ್ ಸುಭಾಷ್ ಚಂದ್ರ ರಾಠೋಡ್, ಶ್ಯಾಮರಾವ್ ಪವಾರ್, ವಿನೋದ್ ಚವಾಣ್, ಚಂದು ಜಾಧವ್, ಕೃಷ್ಣಪ್ಪ ಕಲದೇವರು, ರಾಜು ಪವಾರ್ ಸೇರಿದಂತೆ ಇತರೆ ಅನೇಕರು ಪಾಲ್ಗೊಂಡಿದ್ದರು. ಬಂಜಾರ ಸಮಾಜ ನಾವು ಹೋರಾಟ ಮಾಡಲಿಕ್ಕೆ ಕಾರಣ ಏನಂದ್ರೆ ಕರ್ನಾಟಕ ಸರ್ಕಾರ ಒಳ ಮೀಸಲಾತಿಯನ್ನು ತಂದು ಬಂಜಾರ, ಕೊರವ, ಕೊರಚ, ಬೋವಿ ಸಮುದಾಯಕ್ಕೆ ದೊಡ್ಡ ಅನ್ಯಾಯ ಮಾಡಿದೆ. ಆ ಕಾರಣಕ್ಕಾಗಿ ಇವತ್ತು ಎಲ್ಲ ಈ ಸಮುದಾಯದ ಸಾಧು ಸಂತರು, ಯುವಕರು, ಮಹಿಳೆಯರು ಇವತ್ತು ಬೀದಿಗೆ ಬಂದಿದ್ದೀವಿ. ಸರ್ಕಾರ ಇದನ್ನ ಗಮನದಲ್ಲಿ ಇಟ್ಟುಕೊಂಡು ಎಚ್ಚೆತ್ತುಕೊಳ್ಬೇಕು. ಸರ್ಕಾರ ಒಳ ಮೀಸಲಾತಿಯಲ್ಲಿ ABC ಗ್ರೂಪ್ ಅನ್ನು ಮಾಡಿ ಅದರಲ್ಲಿ ಮತ್ತೊಂದು ಒಳ ಮೀಸಲಾತಿಯನ್ನು ಮಾಡಿ C ಗ್ರೂಪ್ ಅಲ್ಲಿ ಈ 4 ಸಮುದಾಯಕ್ಕೆ 80% ಮತ್ತು ಅಲೆಮಾರಿ ಜನಾಂಗಕ್ಕೆ 20% ಕೊಟ್ಬಿಟ್ಟು ಸರ್ಕಾರ ದೊಡ್ಡ ಅನ್ಯಾಯ ಮಾಡಿದೆ. ಈ ಮುಂಚೆ ನಾಗಮೋಹನ್ ದಾಸ್ ವರದಿಯನ್ನ ಸರ್ಕಾರ ಪರಿಗಣಿಸದೆ ತನಗೆ ಮನಸ್ಸಿಗೆ ಬೇಕಾಬಿಟ್ಟಿಯಾಗಿ ಹಿಂದಿನ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇದ್ದಾಗ ಆದೇಶವನ್ನು ಮಾಡಿದ್ದು ಈ ಸರ್ಕಾರಕ್ಕೆ ದೊಡ್ಡ ಅನ್ಯಾಯವಾಗಿದೆ. ಆ ಅನ್ಯಾಯವನ್ನ ಸರಿಪಡಿಸುವಕ್ಕೋಸ್ಕರ ಇವತ್ತು ನಾವು ಹೋರಾಟ ಮಾಡ್ತಾ ಇದ್ದೀವಿ. ಸರ್ಕಾರ ಹಿಂದಿನ ಏನು 10% ಮೀಸಲಾತಿ ಇತ್ತು ಅದರ ಪ್ರಕಾರವೇ ಇವತ್ತು ಸರ್ಕಾರಿ ಹುದ್ದೆಗಳನ್ನು ಅವರು ನೇಮಕಾತಿ ಮಾಡ್ಕೋಬೇಕು. ಇವತ್ತು ಅನೇಕ ಹುದ್ದೆಗಳು ಡಿನೋಟಿಫಿಕೇಶನ್ ಮಾಡಿದ್ದಾರೆ ಸರ್ಕಾರ. ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಈಗಾಗಲೇ ಹೈಕೋರ್ಟ್ ಅಲ್ಲಿ ನಮ್ಮ ಕೇಸ್ ನಡೀತಾ ಇದೆ. ಅದಕ್ಕೆ ಸ್ಟೇ ಸಿಕ್ಕಿದೆ. ಈ ಸ್ಟೇಯನ್ನ ಮುಂದುವರಿತಾ ಇದೆ. ನ್ಯಾಯಾಂಗದ ಆದೇಶ ಬರುವವರೆಗೆ ಸರ್ಕಾರ 15% ಮೀಸಲಾತಿಯಲ್ಲಿ ನೇಮಕಾತಿಯನ್ನು ಮಾಡ್ಕೋಬೇಕು. ಯಾಕಂದ್ರೆ ಈ ಸಮುದಾಯ ಬಹಳ ಶಾಂತಿಯುತವಾಗಿದ್ದು ಸಮುದಾಯವನ್ನು ನೀವು ಕೆಣಕಿದರೆ ಮುಂದಿನ ದಿನಗಳಲ್ಲಿ ನೀವು ಬಹಳ ದೊಡ್ಡ ನಿಮಗೆ ಈಗಾಗಲೇ ಅನೇಕ ಹುದ್ದೆಗಳು ಸರ್ಕಾರ ತುಂಬುವ
ಮಾಡುವಂತ ಪ್ರಕ್ರಿಯೆ ಪ್ರಾರಂಭ ಮಾಡಿದ್ದಾರೆ. ಅದರಲ್ಲಿ ಸಿ ಕ್ಯಾಟಗರಿಗೆ ಬರುವಂತ ಹುದ್ದೆಗಳು ನೇರವಾಗಿ ಅನುಮಾನಿಗೆ ಹೋಗ್ತಾ ಇದ್ದಾವೆ. ಹಾಗಾಗಿ ಸರ್ಕಾರ ಅದನ್ನ ಅಲ್ಲೇ ಮೊಟಕುಗೊಳಿಸಿ ಅಲ್ಲೇ ನಿಲ್ಲಿಸಿ ಮುಂದಿನ ನ್ಯಾಯದ ಆದೇಶದ ಬರುವವರೆಗೆ ಯಾವ ಹುದ್ದೆಯನ್ನ ಅವರು ತುಂಬಬಾರದು. ತುಂಬುವುದೇ ಆದಲ್ಲಿ ಅವರು 10% ಹಳೆ ವಿಕಾದಿತ್ತು ಅನ್ನೋ ಪ್ರಕಾರ ಅವ್ರು ತುಂಬಿಕೊಳ್ಬೇಕಂತ ನಾವು ಮನವಿ ಮಾಡ್ತಾ ಇದ್ದೀವಿ. ಡಿಸಿ ಸಾಹೇಬರು ಶಿಲ್ಪನ ಮನವಿಯನ್ನು ಅವ್ರು ತಗೊಳ್ಬೇಕು. ಈಗ ಈ ನಮ್ಮ ಮನವಿಯನ್ನ ಪರಿಗಣಿಸಿ ಮಾನ್ಯ ಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಸಾಹೇಬರು ಮತ್ತು ಸಮಾಜ ಕಲ್ಯಾಣ ಮಂತ್ರಿ ಆಗಿರ್ತಕ್ಕಂಥ ಮುನಿಯಪ್ಪ ಸಾಹೇಬರು, ಗೃಹ ಮಂತ್ರಿಗಳು, ಇಡೀ ಸರ್ಕಾರ ಇದನ್ನ ಪರಿಗಣಿಸಿ ನಮಗೆ ನ್ಯಾಯ ಕೊಡಬೇಕಂತ ಅವರನ್ನು ಮನವಿ ಮಾಡ್ತಾ ಇದ್ದೀವಿ. ಕಲಬುರಗಿ ನಗರದ ವಿವಿಧ ಬಡಾವಣೆಗಳ ಬೇಡಿಕೆಗಳ ಈಡೇರಿಕೆಗಾಗಿ ಆಗ್ರಹಿಸಿ ಭಾರತ್ ಕಮ್ಯುನಿಸ್ಟ್ ಪಕ್ಷ ನಗರ ಮಂಡಳಿ ಕಲಬುರಗಿಯ ವತಿಯಿಂದ ಇಂದು ಕಲಬುರಗಿ ನಗರದ ಮಹಾನಗರ ಪಾಲಿಕೆಯ ಇಂದಿರಾ ಸ್ಮಾರಕ ಭವನ ಟೌನ್ ಹಾಲ್ ಎದುರುಗಡೆ ಪ್ರತಿಭಟನೆ ನಡೆಸಲಾಯಿತು. ಕಲಬುರಗಿ ನಗರದ ವಿವಿಧ ಬಡಾವಣೆಗಳ ಬೇಡಿಕೆಗಳ ಈಡೇರಿಕೆಗಾಗಿ ಆಗ್ರಹಿಸಿ ಭಾರತ್ ಕಮ್ಯುನಿಸ್ಟ್ ಪಕ್ಷ ಸಿಪಿಐ ಕಲಬುರಗಿ ನಗರ ಮಂಡಳಿಯ ವತಿಯಿಂದ ಇಂದು ಕಲಬುರಗಿ ನಗರದ ಮಹಾನಗರ ಪಾಲಿಕೆಯ ಇಂದಿರಾ ಸ್ಮಾರಕ ಭವನ ಟೌನ್ ಹಾಲ್ ಎದುರುಗಡೆ ಪ್ರತಿಭಟನೆ ನಡೆಸುವ ಮೂಲಕ ಕಲಬುರಗಿ ಮಹಾನಗರ ಪಾಲಿಕೆಯ ಆಯುಕ್ತರಿಗೆ ಮನವಿ ಪತ್ರವನ್ನ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾ ಕಾರ್ಯದರ್ಶಿ ಡಾಕ್ಟರ್ ಮಹೇಶ್ ಕುಮಾರ್ ರಾಠೋಡ್, ನಗರ ಉಸ್ತುವಾರಿ ಪ್ರಭುದೇವ್ ಎಳಸಂಗಿ, ಹಿರಿಯ ಮುಖಂಡರಾದ ಪದ್ಮಾಕರ್ ಜಾನಿಬ್, ಎಚ್.ಎಸ್. ಪತ್ಕಿ, ಜಿಲ್ಲಾ ಸಹ ಕಾರ್ಯದರ್ಶಿ ಸಿದ್ದಪ್ಪ ಪಾಲ್ಕಿ, ನಗರ ಮಂಡಳಿಯ ಖಜಾಂಚಿ ಹನುಮಂತರಾಯ ಅಟ್ಟೂರ್, ನಗರ ಸಹ ಕಾರ್ಯದರ್ಶಿ ಶಿವಲಿಂಗಮ್ಮ ಲೆಂಗಟಿಕರ್, ನಗರ ಮಾಜಿ ಕಾರ್ಯದರ್ಶಿ ಶರಣಬಸಪ್ಪ ಗಣಜಲ್ಖೇಡ್, ಮೆಹಬೂಬ್ ಪಾಷಾ, ತಿಪ್ಪಣ್ಣ ಎಂಪುರೆ ಸೇರಿದಂತೆ ಇತರೆ ಅನೇಕರು ಉಪಸ್ಥಿತರಿದ್ದರು. ರಾಷ್ಟ್ರೀಯ ಮಂಡಳಿ ಬಡವರ ಪರವಾಗಿ ನಡೆಸಿರುವ ಕಮ್ಯುನಿಸ್ಟ್ ಪಾರ್ಟಿ ಹೋರಾಟಕ್ಕೆ ಜಯವಾಗಲಿ. ಬಡವರ ಪರವಾಗಿ ನಡೆಸಿರುವ ಕಮ್ಯುನಿಸ್ಟ್ ಪಕ್ಷದ ಪಾದಯಾತ್ರೆಗೆ ಜಯವಾಗಲಿ. ಜಿಂದಾಬಾದ್ ಜಿಂದಾಬಾದ್ ಜಿಂದಾಬಾದ್. ಸಿಪಿಐ ಜಿಂದಾಬಾದ್ ಜಿಂದಾಬಾದ್ ಜಿಂದಾಬಾದ್. ಬಡವರನ್ನು ಸತಾಯಿಸಿದ್ರು ಕಾಂಗ್ರೆಸ್ ಬಿಜೆಪಿಗೆ ಧಿಕ್ಕಾರ. ಇವತ್ತಿನ ದಿವಸ ಭಾರತ ಕಮ್ಯುನಿಸ್ಟ್ ಪಕ್ಷ ರಾಷ್ಟ್ರೀಯ ಮಂಡಳಿಯ ಕರೆ ಮೇರೆಗೆ ಇಂದು ಕಲಬುರಗಿ ಮಹಾನಗರದಲ್ಲಿ ಆ ಒಂದು ಪಾದಯಾತ್ರೆ ಭಾಗವಾಗಿ ಇವತ್ತು ಪ್ರಾರಂಭ ಮಾಡಿದ್ದೀವಿ. ಈ ಪಾದಯಾತ್ರೆ ಪ್ರಮುಖವಾಗಿರ್ತಕ್ಕಂಥ ಉದ್ದೇಶ ಅಷ್ಟೇ, ಭಾರತ ದೇಶದಲ್ಲಿ ರಾಜಕೀಯ ಬದಲಾವಣೆ ಬರಬೇಕು, ಬಡವರ ಪರವಾಗಿರ್ತಕ್ಕಂಥ ರಾಜಕೀಯ ಬೇಕು, ನಮಗೆ ಬಾಲೇಟ್ ಬೇಡ, ಮತಯಂತ್ರ ಮೂಲಕ ಈ ಒಂದು ರಾಜಕೀಯ ಬದಲಾವಣೆ ಬೇಕು ಅಂತಕ್ಕಂಥ ರಾಷ್ಟ್ರೀಯ ಮಂಡಳಿ ಏನದು ಹೋರಾಟದ ಅದ್ರ ಭಾಗವಾಗಿ ಸ್ಥಳೀಯ ವಿಷಯಗಳನ್ನು ಮುಂದಿಟ್ಕೊಂಡು ಕಲಬುರಗಿ ನಗರದಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ. ಪಾದಯಾತ್ರೆ ಮೂಲಕ ಪ್ರಮುಖವಾಗಿರ್ತಕ್ಕಂಥ ನಮ್ಮ ಬೇಡಿಕೆ ಏನಿದೆ ಅಂದ್ರೆ, ಬಡವರಿಗೆ ಈಗಾಗಲೇ ವಾಸಿಸುತ್ತಿರುವ ಆಶ್ರಯ ಕಾಲನಿಯಲ್ಲಿ ಇರ್ತಕ್ಕಂಥ ಎಲ್ಲಾ ಬಡವರಿಗೆ ಹಕ್ಕುಪತ್ರವನ್ನು ಕೊಡಬೇಕು. ಯಾರಿಗೆ ಮನೆಗಳನ್ನಿಲ್ಲ ಅವರಿಗೆ ನಿವೇಶಗಳನ್ನು ಕೊಡುವ ಮೂಲಕ ಬಡವರ ನೆರವಿಗೆ ಸರ್ಕಾರ ಬರಬೇಕು ಅಂತಕ್ಕಂಥದ್ದು ಪ್ರಮುಖವಾಗಿರ್ತಕ್ಕಂಥ ನಮ್ಮ ಬೇಡಿಕೆ ಆಗಿದೆ. ಅದರ ಜೊತೆಗೆ ಈ ಕಲಬುರಗಿ ನಗರದಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಬಹಳ ಹಾಹಾಕಾರ ಎದ್ದಿದೆ. ಬರಗಾಲ ಘೋಷಣೆ ಮಾಡುವ ಮೂಲಕ ಈ ಒಂದು ಭಾಗದಲ್ಲಿರ್ತಕ್ಕಂಥ ಹಲವಾರು ಬಡವರು ವಾಸಿಸಿರ್ತಕ್ಕಂಥ ಬಡಾವಣೆಯಲ್ಲಿ ಕೂಡಲೇ ಬೋರ್ವೆಲ್ ಹಾಕುವ ಮೂಲಕ ಈ ಬಡವರ ಕುಡಿಯುವ ನೀರಿಗೆ ವ್ಯವಸ್ಥೆಯನ್ನು ಮಾಡಬೇಕು. ಆರೋಗ್ಯ ಸುಧಾರಣೆ ಆಗ್ಬೇಕು, ಶಾಲೆಗಳಲ್ಲಿ ಇರ್ತಕ್ಕಂಥ ಶಿಕ್ಷಕರು ಭರ್ತಿ ಆಗ್ಬೇಕು ಮತ್ತು ಒಳ ಚರಂಡಿಯನ್ನ ಕೂಡಲೇ ದುರಸ್ತಿ ಮಾಡಬೇಕು, ರಸ್ತೆಗಳನ್ನು ದುರಸ್ತಿ ಮಾಡಬೇಕು ಅಂತಕ್ಕಂಥ ಪ್ರಮುಖ ವಿಷಯಗಳನ್ನು ಇಟ್ಕೊಂಡು ಮಹಾನಗರ ಪಾಲಿಕೆಗೆ ಇವತ್ತು ಪಾದಯಾತ್ರೆ ಮೂಲಕ ಅವ್ರಿಗೆ ಎಚ್ಚರಿಕೊಂಡಿದ್ದೀವಿ. ಕೂಡಲೇ ಸಂಬಂಧಪಟ್ಟಿರ್ತಕ್ಕಂಥ ಆಯುಕ್ತರು ಈ ಬಡವರ ಕೂಗಿಗೆ ನೀವು ಕಿವಿಗೊಡದೇ ಇದ್ರೆ ಮುಂದೆ ಆ ಒಂದು ಹೋರಾಟಕ್ಕೆ, ಉಗ್ರ ಸ್ವರೂಪ ಹೋರಾಟಕ್ಕೆ ನೀವೇ ಕಾರಣ ಆಗ್ತೀರಿ. ಆ ಒಂದು ವಿನಂತಿಯನ್ನು ಮಾಡ್ತಕ್ಕ ಕಮ್ಯುನಿಸ್ಟ್ ಪಕ್ಷ ಈ ಒಂದು ಹಕ್ಕುಪತ್ರ ವಿಷಯ ಆಗಿರ್ಬೋದು, ಕುಡಿಯುವ ನೀರಿನ ವಿಷಯ ಆಗಿರ್ಬೋದು, ಇವೆಲ್ಲ ವಿಷಯಗಳನ್ನ ಕೂಡಲೇ ಬಗೆಹರಿಸಬೇಕಂತಕ್ಕಂಥ ಒತ್ತಾಯನ್ನ ಭಾರತ ಕಮ್ಯುನಿಸ್ಟ್ ಪಕ್ಷ ಕಲಬುರಗಿ ನಗರ ಸಮಿತಿ ಇವತ್ತಿನ ದಿವಸ ಒಂದು ಮನವಿ ಪತ್ರ ಕೊಡುವ ಮೂಲಕ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ. ಆ ಒಂದು ಕಾರಣಕ್ಕಾಗಿ ಮಾನ್ಯ ಮುಖ್ಯಮಂತ್ರಿಗಳು ಇದಕ್ಕೆ ಮಧ್ಯ ಪ್ರವೇಶ ಮಾಡಬೇಕು, ಬಡವರಿಗೆ ನೆರವು ಬರಬೇಕಂತಕ್ಕಂಥ ವಿನಂತಿಯನ್ನು ಮಾಡ್ತೇನೆ. ನಾನು ಪ್ರಭುದೇವ್ ಎಳಸಂಗಿ, ಭಾರತ ಕಮ್ಯುನಿಸ್ಟ್ ಪಕ್ಷದ ಕಲಬುರಗಿಯ ಜಿಲ್ಲಾ ಸಹ ಕಾರ್ಯದರ್ಶಿ. ಕಲಬುರಗಿ ಮಹಾನಗರ ಪಾಲಿಕೆ ಅಧಿಕಾರಿಗಳ ಮತ್ತು ನೌಕರರ ಸಂಘ ಕಲಬುರಗಿಯ ವತಿಯಿಂದ ಇಂದು ಕಲಬುರಗಿ ನಗರದ ಮಹಾನಗರ ಪಾಲಿಕೆಯ ಕಚೇರಿಯ ಎದುರು ಪ್ರತಿಭಟನೆ ನಡೆಸಲಾಯಿತು. ಕಲಬುರಗಿ ಮಹಾನಗರ ಪಾಲಿಕೆ ಅಧಿಕಾರಿಗಳ ಹಾಗೂ ನೌಕರರ ಸಂಘ ಕಲಬುರಗಿಯ ವತಿಯಿಂದ ಇಂದು ಕಲಬುರಗಿ ಮಹಾನಗರ ಪಾಲಿಕೆಯ ಕಚೇರಿಯ ಎದುರು ಪ್ರತಿಭಟನೆ ನಡೆಸಲಾಯಿತು.
ಈ ಪ್ರತಿಭಟನೆಯಲ್ಲಿ ಗೌರವ ಅಧ್ಯಕ್ಷರಾದ ಪ್ರಹ್ಲಾದ್ ಕುಲಕರ್ಣಿ, ಅಧ್ಯಕ್ಷರಾದ ಸುನಿಲ್ ವಂಟಿ, ಪ್ರಧಾನ ಕಾರ್ಯದರ್ಶಿ ಶ್ರೀಶೈಲ್, ಖಜಾಂಚಿ ಬಾಲಾಜಿ ಸೇರಿದಂತೆ ಇತರೆ ಅನೇಕರು ಪಾಲ್ಗೊಂಡಿದ್ದರು. ಮೇಡಮ್ ಏನು ಮಾಡ್ತೀರಿ ಗೊತ್ತೀರಿ? ಬಿಚ್ಚೋದ ಕರೀರಿ, ಇಲ್ಲಿ ಮಾಡ್ಬೇಡಿ. ನನ್ನ ಹೆಸರು ಸಂಗೀತ ಮಕ್ಕೆ ಮಾನೆ ಅಂತೇಳಿ, ಕಂದಾಯಾಧಿಕಾರಿ ವಲಯ ಕಚೇರಿ 2. ಅಲ್ಲಿರುವ ಅಧೀನ ಸಿಬ್ಬಂದಿಗಳು ಬೇಡಿಕೆ ಒಂದೇ ಅದ. ಕಂಟಿನ್ಯೂಸ್ಲಿ ವಲಯದ್ದು ಅವ್ರಿಗೆ ಮೆಂಟಲಿ ಹರಾಸ್ಮೆಂಟ್ ಮಾಡೋದ್ರಿಂದ ಒಂದು ಅವರಾದ್ರೂ ಚೇಂಜ್ ಆಗ್ಬೇಕು, ಇಲ್ಲಾಂದ್ರೆ ನಾವಾದ್ರೂ ಚೇಂಜ್ ಆಗ್ಬೇಕು. ಆ ಕಂಡೀಷನ್, ಆ ಪರಿಸರದೊಳಗ ನಮ್ಗೆ ವಾತಾವರಣದೊಳಗ ನಮ್ಗೆ ಕೆಲಸ ಮಾಡಕ್ ಆಗಲ್ಲ. ಸೊ ನಮ್ ಬೇಡಿಕೆ ಎಲ್ಲ ನಮ್ಮ ಸಿಬ್ಬಂದಿಗಳ ಬೇಡಿಕೆ ಏನಂತಂದ್ರೆ ನಮ್ಮನ್ನ ಚೇಂಜ್ ಮಾಡಿ ಬೇರೆ ಕಡೆ ಕಳಿಸ್ರಿ, ನಾವಲ್ಲಿ ಕೆಲಸ ಮಾಡ್ತೀವಿ ಅನ್ನೋದು ಒಂದೇ ಉದ್ದೇಶ. ಎನಿ ಟೈಮ್ ಅವ್ರದ್ದು ಮಾನಸಿಕ ಒತ್ತಡ ಇರೋದ್ನಿಂತ ಎಲ್ಲರೂ ಸ್ವಲ್ಪ ಬೇಸತ್ತು ಈ ರೀತಿ ನಾವು ಈ ಆಕ್ಷನ್ಗೆ ನಾವು ಇದು ಮಾಡ್ಲಾಗ್ತೀವಿ ಅಷ್ಟೇ. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness. ಕಲಬುರಗಿಯಲ್ಲಿ ಆಗಸ್ಟ್ 15ರಂದು 15ನೇ ವರ್ಷದ ಬೃಹತ್ ರಕ್ತದಾನ ಶಿಬಿರ ಆಯೋಜಿಸಲಾಗಿದೆ ಎಂದು ಕೆಕೆಸಿಸಿಐ ಅಧ್ಯಕ್ಷರಾದ ಶರಣಬಸಪ್ಪ ಪಪ್ಪ ಅವರು ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಮಾಹಿತಿ ನೀಡಿದ್ದಾರೆ. ಸ್ವಾತಂತ್ರ್ಯ ದಿನಾಚರಣೆಯ ಅಮೃತ ಘಳಿಗೆಯ ಅಂಗವಾಗಿ ಕಲಬುರಗಿ ನಗರದಲ್ಲಿ ಬೃಹತ್ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ. ಟೀಮ್ G99, ಮಹಾದಾಸೋಹಿ, ಶರಣಬಸವೇಶ್ವರ ಡಯಾಲಿಸಿಸ್ ಸೆಂಟರ್ ಹಾಗೂ ಕಲ್ಯಾಣ ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆ ಕಲಬುರಗಿ ಇವರ ಜಂಟಿ ಆಶ್ರಯದಲ್ಲಿ ಈ ಕಾರ್ಯಕ್ರಮ ನಡೆಯಲಿದೆ. ಇದು ಸಂಸ್ಥೆಯು ಸತತವಾಗಿ ನಡೆಸಿಕೊಂಡು ಬರುತ್ತಿರುವ 15ನೇ ವರ್ಷದ ರಕ್ತದಾನ ಶಿಬಿರವಾಗಿದೆ. ರಕ್ತದ ಕೊರತೆಯಿಂದ ಬಳಲುತ್ತಿರುವ ರೋಗಿಗಳಿಗೆ ನೆರವಾಗುವ ನಿಟ್ಟಿನಲ್ಲಿ ಈ ಸಾಮಾಜಿಕ ಕಾರ್ಯವನ್ನು ಹಮ್ಮಿಕೊಳ್ಳಲಾಗಿದೆ. ಸಾರ್ವಜನಿಕರು, ಯುವಕರು ಮತ್ತು ದಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ರಕ್ತದಾನ ಮಾಡುವ ಮೂಲಕ ಈ ದೇಶ ಪ್ರೇಮದ ಮತ್ತು ಮಾನವೀಯ ಕಾರ್ಯವನ್ನು ಯಶಸ್ವಿಗೊಳಿಸಬೇಕಾಗಿ ಸಂಘಟಕರು ಮನವಿ ಮಾಡಿದ್ದಾರೆ. ಆಗಸ್ಟ್ 15 ಸ್ವಾತಂತ್ರ್ಯ ದಿನಾಚರಣೆಯ ಪ್ರಯುಕ್ತ ಬೆಳಿಗ್ಗೆ 9 ರಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಕಲಬುರಗಿ ನಗರದ ಸೂಪರ್ ಮಾರ್ಕೆಟ್ ನಲ್ಲಿ ಇರುವ ಕೆಕೆಸಿಸಿಐ ಚೇಂಬರ್ ಕಟ್ಟಡದಲ್ಲಿ ಈ ಶಿಬಿರ ಹಮ್ಮಿಕೊಳ್ಳಲಾಗಿದ್ದು, ರಕ್ತದಾನ ಮಾಡಲು ಇಚ್ಛಿಸುವವರು ಹೆಚ್ಚಿನ ಮಾಹಿತಿಗಾಗಿ ಕಚೇರಿಯನ್ನು ಸಂಪರ್ಕಿಸಬಹುದು ಅಥವಾ ಶರಣಬಸಪ್ಪ ಎಂ ಪಪ್ಪ ಮೊಬೈಲ್ ಸಂಖ್ಯೆ 9620644671 ಮತ್ತು ಸೈಯದ್ ಮೌಜಮ್ ಅಲಿ 9243227995 ಈ ಸಂಖ್ಯೆಗಳಿಗೆ ಸಂಪರ್ಕಿಸಬಹುದಾಗಿದೆ ಎಂದು ಕೆಕೆಸಿಸಿಐನ ಅಧ್ಯಕ್ಷರಾದ ಶರಣಬಸಪ್ಪ ಎಂ ಪಪ್ಪ ಅವರು ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಮಾಹಿತಿ ನೀಡಿದ್ದಾರೆ. ಸುಮಾರು 15 ವರ್ಷದಿಂದ G99 ತಂಡ ಕಲಬುರಗಿಯಲ್ಲಿ ಸುಮಾರು ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿ ಇದು 15ನೇ ವರ್ಷದ ರಕ್ತದಾನ ಶಿಬಿರ ಏರ್ಪಡಿಸಲಾಗಿದೆ. ನಾವು G99 ತಂಡದಿಂದ ಪ್ರತಿ ವರ್ಷ ಏನು ರಕ್ತದಾನ ಶಿಬಿರ ಏರ್ಪಡಿಸ್ತಾ ಇದ್ದೀವಿ. ಈ ಬಾರಿ ಕೆಲಸದ ಒತ್ತಡದಿಂದಾಗಿ ನಾವು ಇದೆಲ್ಲ ಚೇಂಬರ್ ಆಫ್ ಕಾಮರ್ಸ್ ಜೊತೆಗೂಡಿ ಕೇಸಿಂದ ಈ ಒಂದು ಕಾರ್ಯ ಮಾಡ್ತಾ ಇದ್ದೀವಿ. ಯಾಕಂದರೆ ಫ್ಲ್ಯಾಗ್ ಹೋಸ್ಟಿಂಗ್ ನಮ್ಮದು ಚೇಂಬರ್ ಆಫ್ ಕಾಮರ್ಸಲ್ಲಿ ಹಾಗೂ ಎರಡು ಕಡೆಗೆ ಅಟೆಂಡ್ ಮಾಡೋಕ್ಕೆ ಸ್ವಲ್ಪ ಡಿಫಿಕಲ್ಟ್ ಆಗಿರೋದ್ರಿಂದ ಚೇಂಬರ್ ಆಫ್ ಕಾಮರ್ಸ್ನ ನಮ್ಮ ಎಲ್ಲ
ಒಂದು ಸದಸ್ಯರ ಒಂದು ಪರವಾನಿಗೆ ಮೇರೆಗೆ ನಮ್ಮ ಕಮಿಟಿ ಹೆಲ್ತ್ ಕಮಿಟಿ ಚೇರ್ಮನ್ ಅಂತ ಮೌಜಮ್ ಅವರೆಲ್ಲರ ಒಂದು ಡಿಸ್ಕಷನ್ ಮಾಡಿಕೆಸಿಂದ ಈ ಒಂದು ನಿರ್ಧಾರ ತಗೊಂಡಿದ್ವಿ. ಈ ಒಂದು ರಕ್ತದಾನ ಶಿಬಿರದಲ್ಲಿ ಕಲಬುರಗಿಯ ನಮ್ಮ ವರ್ತಕರಾಗಿರ್ಬೋದು, G99 ತಂಡದ ಸದಸ್ಯರು ಹಾಗೂ ಮಹಾದಾಸೋಹಿ ಟ್ರಸ್ಟ್ನ ಪೂರ್ಣಿಮಾ PMBR ಚಾರಿಟಬಲ್ ಸೆಂಟರ್ ಎಲ್ಲ ಸದಸ್ಯರು ಕೂಡ ಇದರಲ್ಲಿ ಭಾಗಿಯಾಗ್ತಾರೆ. ಆದಷ್ಟು ಹೆಚ್ಚಿನ ರೀತಿಯಲ್ಲಿ ರಕ್ತದಾನ ಮಾಡಿ ಜೀವಗಳನ್ನು ಉಳಿಸುವ ಪ್ರಯತ್ನ ಯಾವತ್ತೂ ನಾವು ಮಾಡ್ತಾ ಬಂದೀವಿ. ಈ ಒಂದು ಸಂದರ್ಭದಲ್ಲಿ ನಾನು ಕಲಬುರಗಿಯ ಯುವ ಜನರಲ್ಲಿ ಕೇಳಿಕೊಳ್ಳೋದೇನೆಂದರೆ, ತಾವು ಕೂಡ ಈ ಒಂದು ಸಂದರ್ಭದಲ್ಲಿ ಈ ಒಂದು ರಕ್ತದಾನ ಶಿಬಿರದಲ್ಲಿ ಭಾಗವಹಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ರಕ್ತದಾನ ಮಾಡೋದಕ್ಕೆ ತಾವು ಕೂಡ ಸಹಕರಿಸಬೇಕಂತ ಕೇಳ್ಕೊಳ್ತೀನಿ. ಯಾಕಂದರೆ ಇವತ್ತಿನ ದಿವಸ ತಮಗೆಲ್ಲ ಗೊತ್ತಿರಬೇಕು, ಭಾಳಷ್ಟು ಬ್ಲಡ್ ಬ್ಯಾಂಕ್ಗಳಿದ್ದಾವೆ, ಬ್ಲಡ್ ಸ್ಟೋರೇಜ್ಗಳಿವೆ. ಎಲ್ಲ ಕಡೆ ರಕ್ತದ ಒಂದು ಅಭಾವ, ಕೊರತೆ ಭಾಳಷ್ಟು ಕಾಣ್ತಾ ಇದೆ. ಸೊ ಅದರ ಸಲುವಾಗಿ ತಾವು ಒಂದು ಹೆಜ್ಜೆ ಮುಂದೆ ಬಂದು ರಕ್ತದಾನ ಶಿಬಿರೊಳಗೆ ಹೆಚ್ಚಾಗಿ ಯೂತ್ಸ್ ಯಾರು ಇಲ್ಲಿವರೆಗೆ ರಕ್ತದಾನ ಮಾಡಿಲ್ಲ, 18 ವರ್ಷ ಮೇಲ್ಪಟ್ಟವರು ಹಾಗೂ ಅವರ ವೇಟ್ ಮಿನಿಮಮ್ ಅಂದರೆ 50 kg, 48ಲಿಂದ 50 kg ಮೇಲಿದ್ದವರು ಎಲ್ಲರೂ ಕೊಡ್ಬೋದು. ಇವನ್ ಇದರಲ್ಲಿ ನಮಗೆ ಶುಗರ್ ಇದೆ, ನನಗೆ ಕೊಡೋಕ್ಕಾಗಲ್ಲ ಅಂತ ಹಾಗೇನಿಲ್ಲ. ಶುಗರ್ ಇದ್ದು ಅವರು ನಾರ್ಮಲ್ ಅಂದರೆ ಟ್ಯಾಬ್ಲೆಟ್ ತೊಗೊಂಡು ನಾರ್ಮಲ್ ಇರ್ತಾರಲ್ಲ, ಅವರು ಕೂಡ ರಕ್ತದಾನ ಮಾಡ್ಬೋದು ಅಂತ ಈ ಒಂದು ನಾನು ಸಂದರ್ಭ ತಿಳಿಸ್ತೀನಿ. ಇದರಿಂದ ಸುಮಾರು ನೋಡ್ರಿ, ಈಗಾಗಲೇ ಕಲಬುರಗಿಯಲ್ಲಿ ಎಷ್ಟೋ ಆಕ್ಸಿಡೆಂಟ್ಸ್ಗಳಾಗ್ತಾ ಇದ್ದಾವೆ. ಆ ಸಂದರ್ಭದಲ್ಲಿ ರಕ್ತದ ಅಭಾವ ಭಾಳಷ್ಟು ಕಾಣ್ತಾ ಇದೆ. ಅದಲ್ಲದೆ ಡೆಲಿವರೀಸ್ನಲ್ಲಿ ಏನದಲ್ಲ, ಹಳ್ಳಿ ಹೆಣ್ಮಕ್ಳಿಗೆ ಸಾಕಷ್ಟು ಈ ಒಂದು ಹೆಮೋಗ್ಲೋಬಿನ್ ಲೆವೆಲ್ ಕಡಿಮೆ ಇರುತ್ತೆ. ಯಾಕಂದರೆ ಅಪೌಷ್ಟಿಕವಾದಂಥ ಆಹಾರ ಆಗಿರ್ಬೋದು, ಮತ್ತು ಈ ಐರನ್ ಕಂಟೆಂಟ್ ಫುಡ್ಗಳು ತಗೊಳ್ಳೋದು ಕಡಿಮೆ ಇರೋದರಿಂದ ಸಾಕಷ್ಟು ಈ ಡೆಲಿವರೀಸ್ನಲ್ಲಿ ಅವ್ರಿಗೆ ತೊಂದರೆ ಆಗ್ತದೆ. ಅವರು ಏನು ಅನೆಮಿಕ್ ಆಗಿ ಭಾಳಷ್ಟು ಸಂಖ್ಯೆಯಲ್ಲಿ ಇವತ್ತಿನ ಹೆಣ್ಮಕ್ಳು ಕಾಣ್ಕೊಳ್ತಾ ಇದ್ದಾರೆ. ಈಗ ಎವರೇಜ್ ಆಗಿ ನೋಡಿದರೆ ಸಾಕಷ್ಟು ಹಳ್ಳಿಯಲ್ಲಿಂದ ಏನು ಹೆಣ್ಮಕ್ಳು ಇಲ್ಲಿ ಡೆಲಿವರಿಗೆ ಬರ್ತಾರೆ. ಸರ್ಕಾರಿ ಆಸ್ಪತ್ರೆ ಆಗಿರ್ಬೋದು, ಇವತ್ತು ಬಸವೇಶ್ವರ ಆಸ್ಪತ್ರೆ ಆಗಿರ್ಬೋದು, ಕಾಜಾ ಬಂದೇನವಾಜ್ ಆಸ್ಪತ್ರೆ ನೋಡ್ತೀವಿ. ನಾವು ಯಾವಾಗಾದರೂ ಒಂದು ಬ್ಲಡ್ ಬೇಕಂತ ಕೇಳಿದರೆ ಒಂದು ಪಾಕೆಟ್ ಕೂಡ ಇರೋದಿಲ್ಲ. ಇಂಥ ಸಂದರ್ಭದಲ್ಲಿ ನಾವು G99 ತಂಡ ಆಗಿರ್ಬೋದು, ಇವತ್ತು ನಮ್ಮ ಒಂದು ಸ್ನೇಹಿತರು ಲಕ್ಷ್ಮೀಕಾಂತ್ ಜೋಳದಂತ ಇದ್ದಾರೆ, ಅವರು ಕೂಡ ಒಂದು ಹಾಫ್ ಆನ್ ಅವರ್ 1 ಅವರ್ನಲ್ಲಿ ಯಾವುದೇ ಗ್ರೂಪಿಂದ ಬ್ಲಡ್ ಬೇಕಿದ್ರು ಕೂಡ ವಿತಿನ್ ಹಾಫ್ ಆನ್ ಅವರ್ಲಿಂದ 1 ಅವರ್ನಲ್ಲಿ ನಾವು ಅರೇಂಜ್ಮೆಂಟ್ ಮಾಡ್ತಾ ಇರ್ತೀವಿ. ಯಾಕಂದರೆ ನಾವು ಈ ಸಂದರ್ಭದಲ್ಲಿ ಲಕ್ಷ್ಮೀಕಾಂತ್ ಜೋಳದ ಅವರೊಂದು ನೋ ಫಾರ್ವರ್ಡ್ ಮೆಸೇಜ್ ಅಂತ ಒಂದು ಗ್ರೂಪೇ ಇದೆ ಸರ್. ಆ ಗ್ರೂಪ್ನಲ್ಲಿ ಬರೀ ಯಾರಿಗೆ ರಕ್ತ ಬೇಕು ಅವರಿಗೆ ಅರೇಂಜ್ಮೆಂಟ್ ಮಾಡೋದೇ ಕೆಲಸ. ಇವತ್ತು ರೇರ್ ಗ್ರೂಪ್ಸ್ ಅಂತ ಬರುತ್ತೆ. ನಾವು ನಾರ್ಮಲಿ ಈ ರೇರ್ ಗ್ರೂಪ್ಸ್ ಅಂದರೆ ನೆಗೆಟಿವ್ ಗ್ರೂಪ್ಸ್ ಬ್ಲಡ್ ಏನಲ್ಲ, ನಮ್ಮ ಒಂದು ಈ ಒಂದು ಶಿಬಿರಗಳಲ್ಲಿ ನಾವು ಕಲೆಕ್ಟ್ ಮಾಡೋದಿಲ್ಲ. ಎಮರ್ಜೆನ್ಸಿನಲ್ಲಿ ಅವ್ರ ನಂಬರ್ ನೋಟ್ ಮಾಡ್ಕೊಂಡಿರ್ತೀವಿ. ಅವರು ಪಾಪ ಅವಾಗಿನವಾಗಿ ಬಂದು ಇವತ್ತು ನೆಗೆಟಿವ್ ಗ್ರೂಪ್ಸ್ದವ್ರು ಇದ್ದವ್ರು ಬಂದು ಇಮಿಡಿಯೇಟ್ ಆಗಿ ನಮಗೆ ಸ್ಪಂದಿಸಿ ರಕ್ತದಾನ ಮಾಡ್ತಾ ಇದ್ದಾರೆ. ಸಾಕಷ್ಟು ಇಂಥ ಕೆಲಸಗಳು ಇವತ್ತು ದಿವಸ ಕಲಬುರಗಿಯಲ್ಲಿ ಭಾಳಷ್ಟು ಸಂಸ್ಥೆಗಳು, ಇವತ್ತು ಯುವಕರಿದ್ದಾರೆ, ಭಾಳಷ್ಟು ಕೆಲಸ ಇಂಥವು ಮಾಡ್ತಾ ಇದ್ದಾರೆ ಸರ್. ಯಾರು ಕೂಡ ನಾನು ಕೊಡಲ್ಲ ಅಂತ ಅನ್ನೋ ಒಂದು ಶಬ್ದ ಇಲ್ಲ. ಬಂದು ಎಮರ್ಜೆನ್ಸಿಯಲ್ಲಿ ಎಲ್ಲರೂ ಸಹಾಯ ಮಾಡ್ತಾಯಿದ್ದಾರೆ. ಆದರೆ ಈಗಿನ ಸದ್ಯಕ್ಕಿನ ಒಂದು ಪರಿಸ್ಥಿತಿ ಏನಾದರೂ ಭಾಳಷ್ಟು ಶಾರ್ಟೇಜಸ್ ಇದೆ. ಆದಷ್ಟು ಯುವಕರು ಮುಂದೆ ಬಂದ ಕೇಸಿಂದ ಈ ಒಂದು ರಕ್ತದಾನ ಶಿಬಿರಕ್ಕೆ ಏನದಲ್ಲ ತಾವು ಕೈ ಕಲಿಸ್ಬೇಕು ಅಂತ ನಾನು ಕೇಳ್ಕೊಳ್ತಿದ್ದೀನಿ. ಎಲ್ಲ ಬ್ಲಡ್ ಬ್ಯಾಂಕ್ನಲ್ಲಿ ಕೂಡ ಶಾರ್ಟೇಜ್ ಇದೆ. ಅದಕ್ಕಾಗಿ ಎಲ್ಲರ ಸಹಕಾರ ಮುಖ್ಯವಾಗಿದೆ. ಇವತ್ತಿನ ದಿವಸ ಕಲ್ಯಾಣ ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸ್ ಕೂಡ ನಾವು ಇವತ್ತಿನ ದಿವಸ ಜೊತೆಗೂಡಿ ನಮ್ಮ ಪೂರ್ಣಿಮಾ PMBR ಚಾರಿಟಬಲ್ ಡಯಾಲಿಸಿಸ್ ಸೆಂಟರ್ ಹಾಗೂ G99 ಈ ಒಂದು ಕೆಲಸಕ್ಕೆ ನಾವು ಹೊಂಟಿದ್ವಿ. ಆದಷ್ಟು ಮ್ಯಾಕ್ಸಿಮಮ್ ನಂಬರ್ ಆಫ್ ಡೋನರ್ಸ್ ನಾವು ಈ ಒಂದು ಶಿಬಿರದಲ್ಲಿ ಮಾಡುವ ಇಚ್ಛೆ ಇದೆ. ಅದಕ್ಕಾಗಿ ಕಲಬುರಗಿಯ ಯುವ ಜನತೆಯಲ್ಲಿ ನಾನು ಕೇಳ್ಕೊಳ್ಳೋದೇನೆಂದರೆ, ಈ ಒಂದು ಕಾರ್ಯಕ್ಕೆ ತಾವೆಲ್ಲರೂ ಕೈ ಜೋಡಿಸಿ ಬರ್ತಕ್ಕಂಥ ದಿನಗಳಲ್ಲಿ ಕಲಬುರಗಿ ಏನದಲ್ಲ ಒಂದು ಯಾವುದೇ ರೀತಿಯಿಂದ ಅಂದರೆ ನಾವು ಕಡಿಮೆ ಅಂತ ಹೇಳ್ಕೊಳ್ಳೋದಿಲ್ಲ. ಅಂದರೆ ನಾವು ಎಲ್ಲದಕ್ಕೂ ಮುಂದೆ ಸೋಷಿಯಲ್ ವರ್ಕ್ನಲ್ಲಿ ತೋರಿಸ್ಕೊಡ್ಬೇಕಂತ ನಾನು ಕೇಳ್ಕೊಳ್ತಾ, ಆಗಸ್ಟ್ 15ರಂದು ಶ್ರೀ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಜಯಂತ್ಯೋತ್ಸವ ಸಮಿತಿ ಕಲಬುರಗಿಯ ವತಿಯಿಂದ 80ನೆಯ ಸ್ವಾತಂತ್ರ್ಯೋತ್ಸವ, 228ನೆಯ ರಾಯಣ್ಣೋತ್ಸವ ಹಾಗೂ ಬೃಹತ್ ಮೆರವಣಿಗೆ ಹಮ್ಮಿಕೊಳ್ಳಲಾಗಿದೆ ಎಂದು ಪತ್ರಿಕಾಗೋಷ್ಠಿಯ ಮೂಲಕ ಇಂದು ಮಾಹಿತಿ ನೀಡಲಾಯಿತು.
ದಿನಾಂಕ 15ನೇ ಆಗಸ್ಟ್ 2026 ಶನಿವಾರದಂದು ಶ್ರೀ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಜಯಂತ್ಯೋತ್ಸವ ಸಮಿತಿ ಕಲಬುರಗಿಯ ವತಿಯಿಂದ 80ನೇ ಸ್ವಾತಂತ್ರ್ಯೋತ್ಸವ 228ನೇ ರಾಯಣ್ಣೋತ್ಸವ ನಿಮಿತ್ತವಾಗಿ ಶ್ರೀ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಭಾವಚಿತ್ರದ ಭವ್ಯ ಬೃಹತ್ ಮೆರವಣಿಗೆಯನ್ನು ಕಲಬುರಗಿ ನಗರದ ಸರ್ದಾರ್ ವಲ್ಲಭಭಾಯ್ ಪಟೇಲ್ ವೃತ್ತದಿಂದ ಶ್ರೀ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ವೃತ್ತದವರೆಗೆ ಜರುಗಲಿದೆ. ಈ ಬೃಹತ್ ಮೆರವಣಿಗೆಯಲ್ಲಿ ರಾಯಣ್ಣನವರ ಅಭಿಮಾನಿಗಳು ಮತ್ತು ದೇಶಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಮನವಿ ಮಾಡಲಾಯಿತು. ಈ ಪತ್ರಿಕಾಗೋಷ್ಠಿಯಲ್ಲಿ ದಿಲೀಪ್ ಆರ್ ಪಾಟೀಲ್, ಸಂಭಾಜಿ ಪಾಟೀಲ್, ಭಗವಂತರಾಯ ಪಾಟೀಲ್, ಬಸವರಾಜ್ ಮದ್ರಿಕಿ, ಆನಂದ ರಾಧೆ, ಲಕ್ಷ್ಮಣ ನಂದಿಕೂರ್, ಕುಪೇಂದ್ರ ಬರಗಾಲಿ, ಪರಮೇಶ್ ಆಲ್ಗೂಡ್, ಡಾಕ್ಟರ್ ಬಾಬುರಾವ್ ಪೂಜಾರಿ, ಪ್ರಕಾಶ್ ಕಾಚ್ರೆ, ಪ್ರಕಾಶ್ ಕುರ್ನಳ್ಳಿ, ಮಹೇಶ್ ಆಲ್ಗೂಡ್, ರಾಜು ಭಗಿಚಿ, ರಾಜು ನಾಗುರೆ, ಅವಿನಾಶ್ ಮೇಕರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. 80ನೇ ಸ್ವಾತಂತ್ರ್ಯೋತ್ಸವ ಹಾಗೂ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣೋತ್ಸವ ಎರಡನ್ನೂ ಒಟ್ಟಿಗೆ ಮಾಡ್ತಕ್ಕಂಥದ್ದು ಒಂದು ವಿಚಾರ. ನಮ್ಮ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಉತ್ಸವ ಸಮಿತಿಯಿಂದ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಯಾಕಂತಂದರೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಹುಟ್ಟಿದ್ದು 15ನೇ ಆಗಸ್ಟ್. ಹೀಗಾಗಿ ನಾವು ಸ್ವಾತಂತ್ರ್ಯೋತ್ಸವ ಮತ್ತು ರಾಯಣ್ಣೋತ್ಸವ ಒಟ್ಟಿಗೆ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ಹೀಗಾಗಿ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಜೊತೆ ಈ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಉತ್ಸವ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ದಿಲೀಪ್ ಆರ್ ಪಾಟೀಲ್ಜಿಯವರು ನಮ್ಮ ಜೊತೆ ಇದ್ದಾರೆ. ಅವರು ಈ ಏನು ಉತ್ಸವ ಸಮಿತಿ ಇದೆ ಅದರ ಅಧ್ಯಕ್ಷರು. ಅವರು ನಮ್ಮ ಜೊತೆ ಇವತ್ತಿನ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಸಮಾಜದ ಹಿರಿಯರು ಮತ್ತು KPCC ಪ್ರಧಾನ ರಾಯಣ್ಣನವರ ಜಯಂತ್ಯೋತ್ಸವ ಹಾಗೂ 80ನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಕಲಬುರಗಿ ನಗರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ರಾಯಣ್ಣನ ಜಯಂತಿ ಮತ್ತು ಸ್ವಾತಂತ್ರ್ಯೋತ್ಸವವನ್ನು ಬಹು ವಿಜೃಂಭಣೆಯಿಂದ ಆಚರಿಸಲು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಜಯಂತ್ಯೋತ್ಸವ ಸಮಿತಿಯಿಂದ ತೀರ್ಮಾನಿಸಲಾಗಿದೆ. ಈ ಬೃಹತ್ ಶೋಭಾಯಾತ್ರೆ ಕಾರ್ಯಕ್ರಮದ ಒಂದು ಸಮಿತಿಯನ್ನು ಮಾಡಿದ್ದೇವೆ. ಈ ಸಮಿತಿಯ ಅಧ್ಯಕ್ಷರಾಗಿರುವಂಥ ಆತ್ಮೀಯರು ಮಾಜಿ ಜಿಲ್ಲಾ ಪಂಚಾಯಿತಿಯ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ದಿಲೀಪ್ ಆರ್ ಪಾಟೀಲ್ ಅವರಿಗೆ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ಮತ್ತು ಅನೇಕ ಜನ ಹಿರಿಯ ಸುಭಾಷ್ ಚಂದ್ರ ಸಂಭಾಜಿಯವರು KPCC ಕಾರ್ಮಿಕ ವಿಭಾಗದ ಕಾರ್ಯದರ್ಶಿಗಳು ಕೂಡ ಭಾಗವಹಿಸಿದ್ದಾರೆ. ಬಸವರಾಜ್ ಮದ್ರಿಕಿ ಕೋಮರಾವ್ ಭೀಮಗೊಂಡ ಸಂಘದ ಅಧ್ಯಕ್ಷರು ಕೂಡ ಭಾಗವಹಿಸಿದ್ದಾರೆ. ಕುಸ್ದೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಆತ್ಮೀಯ ಸ್ನೇಹಿತ ಕುಪೇಂದ್ರ ಬರಗಾಲಿ ಅವರು ಕೂಡ ಭಾಗವಹಿಸಿದ್ದಾರೆ. ಸಂಗೊಳ್ಳಿ ರಾಯಣ್ಣನ ಉತ್ಸವ ಸಮಿತಿಯ ಪ್ರಮುಖ ಕಾರಣಕರ್ತರು ಆತ್ಮೀಯರಾಗಿರುವಂಥ ಪರಮೇಶ್ ಆಲ್ಗೂಡ್ ಅವರು ಕೂಡ ಭಾಗವಹಿಸಿದ್ದಾರೆ. ಆತ್ಮೀಯ ಸ್ನೇಹಿತರು ಪ್ರೊಫೆಸರ್ ಆಗಿರುವಂಥ ಡಾಕ್ಟರ್ ಬಾಬುರಾವ್ ಸರ್ ಕೂಡ ಭಾಗವಹಿಸಿದ್ದಾರೆ. ಮತ್ತು ಸ್ನೇಹಿತರಾಗಿರುವಂಥ ಪ್ರಕಾಶ್ ಕಾತ್ರೆ ಈ ಸಮಿತಿಯ ಸಂಚಾಲಕರು ಕೂಡ ಭಾಗವಹಿಸಿದ್ದಾರೆ. ಪ್ರಕಾಶ್ ಕುರ್ನಳ್ಳಿ ಸಮಿತಿಯ ಸಂಚಾಲಕರು, ಮಹೇಶ್ ಆಲ್ಗೂಡ್ ಸಮಿತಿಯ ಸಂಚಾಲಕರು, ರಾಜು ಬಗೀಚ್ ಸಂಚಾಲಕರು, ರಾಜು ನಾಗುರೆ ಸಂಚಾಲಕರು, ಅವಿನಾಶ್ ಮೇಕರ್ಸ್ ಎಲ್ಲ ಸಂಚಾಲಕರನ್ನ ನೇಮಕ ಮಾಡಿದ್ದೇವೆ. ಇವತ್ತಿನ ಮುಖ್ಯವಾದ ಉದ್ದೇಶ ಏನಂದರೆ 80ನೇ ಸ್ವಾತಂತ್ರ್ಯೋತ್ಸವ ಬಹುಮುಖ್ಯವಾಗಿ ಅಪ್ಪಟ ದೇಶ ಪ್ರೇಮಿ ಸ್ವಾತಂತ್ರ್ಯ ಸೇನಾನಿ 1857ರ ಸಿಪಾಯಿ ದಂಗೆಗಿಂತ ಮುಂಚೆ ಬ್ರಿಟಿಷರ ವಿರುದ್ಧ ಸ್ವಾತಂತ್ರ್ಯದ ಸಮರವನ್ನು ಸಾರಿರುವಂಥ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಜಯಂತಿಯನ್ನು ಕಲಬುರಗಿ ನಗರದಲ್ಲಿ ಎಲ್ಲ ಯುವಕರು ಸೇರಿ ಬಹು ವಿಜೃಂಭಣೆಯಿಂದ ಆಚರಣೆ ಮಾಡಲು ತೀರ್ಮಾನಿಸಿದ್ದು, ನಗರದ ಸಿಟಿ ಮಾರ್ಕೆಟ್ನಲ್ಲಿ ಸಿಟಿ ಬಸ್ ಸ್ಟ್ಯಾಂಡ್ ಹತ್ತಿರ ಇರುವಂಥ ರಾಯಣ್ಣನ ಮೂರ್ತಿ ಎದುರು ಅವತ್ತಿನ ಬೆಳಗಿನ ದಿನ ಸಹ ವಿನೂತನವಾಗಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಬೆಳಗ್ಗೆ ಸುರಕ್ಷಾ ತಂಡದ ವತಿಯಿಂದ ರಕ್ತದಾನ ಶಿಬಿರ, ರಕ್ತದಾನ ಮಹಾದಾನ ಅನ್ನೋ ಒಂದು ಸಾಮಾಜಿಕ ಕಾರ್ಯಕರ್ತರು ಎಲ್ಲರೂ ಸೇರಿ ಒಂದು ರಕ್ತದಾನ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಮತ್ತು ಅವತ್ತು ಬೆಳಗಿನಿಂದ ಸಾಯಂಕಾಲವರೆಗೆ ಅನ್ನಪ್ರಸಾದ ವ್ಯವಸ್ಥೆ ಕೂಡ ಇರ್ತದೆ ಮತ್ತು ಅನೇಕ ಸಾಮಾಜಿಕ ಸಾಂಸ್ಕೃತಿಕ ಚಟುವಟಿಕೆಗಳು ಕೂಡ ಇರ್ತವೆ. ಮತ್ತು 11ರಿಂದ 12 ಗಂಟೆಯಿಂದ ತಿಮ್ಮಾಪುರ ಸರ್ಕಲ್ದಿಂದ ರಾಯಣ್ಣನ ಮೂರ್ತಿವರೆಗೆ ಬೃಹತ್ ಶೋಭಾಯಾತ್ರೆ, ರಾಯಣ್ಣನ ಮೂರ್ತಿಯ ಬೃಹತ್ ಶೋಭಾಯಾತ್ರೆ ಇರ್ತದೆ. ಆ ಮೆರವಣಿಗೆಯಲ್ಲಿ ಕಲಬುರಗಿ ನಗರದ ಎಲ್ಲ ರಾಯಣ್ಣನ ಅಭಿಮಾನಿಗಳು, ಬರೇ ಕುರುಬ ಸಮಾಜದವರಲ್ಲ, ರಾಯಣ್ಣ ಒಬ್ಬ ಸ್ವತಂತ್ರ ಸೇನಾನಿ, ರಾಯಣ್ಣನ ಅಪ್ಪಟ ದೇಶ ಪ್ರೇಮಿ,
ಎಲ್ಲ ದೇಶ ಪ್ರೇಮಿಗಳು, ರಾಯಣ್ಣನ ಅಭಿಮಾನಿಗಳು ಆ ಶೋಭಾಯಾತ್ರೆಯಲ್ಲಿ ಭಾಗವಹಿಸ್ತಾರೆ. ಆ ಕಾರ್ಯಕ್ರಮವನ್ನು ಕಲಬುರಗಿಯ ದಕ್ಷಿಣ ಮತಕ್ಷೇತ್ರದ ಶಾಸಕರಾಗಿರುವಂಥ ಅಲ್ಲಂ ಪ್ರಭು ಅವರು ಮೆರವಣಿಗೆಯನ್ನು ಉದ್ಘಾಟನೆ ಮಾಡ್ತಾರೆ. ಅವತ್ತಿನ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕರಾಗಿರುವಂಥ ಅಪ್ಪುಗೌಡ ಪಾಟೀಲ್ ಅವರು ಕೂಡ ಭಾಗವಹಿಸ್ತಾರೆ ಮತ್ತು ಗ್ರಾಮೀಣ ಶಾಸಕರಾಗಿರುವಂಥ ಬಸವರಾಜ್ ಮತ್ತಿಮಠವರು ಭಾಗವಹಿಸ್ತಾರೆ ಮತ್ತು ವಿಧಾನ ಪರಿಷತ್ತಿನ ಸದಸ್ಯರು HK ಸೊಸೈಟಿ ಅಧ್ಯಕ್ಷರಾಗಿರುವಂಥ ಸಸಿಲ್ ನಮೋಶಿ ಸರ್ ಅವರು ಕೂಡ ಭಾಗವಹಿಸ್ತಾರೆ. ಅವರಿವರನ್ನದೇ ಹಲವು ರಾಜಕೀಯ ಗಣ್ಯರು, ಹಲವು ಸಂಘ ಸಂಸ್ಥೆಯ ಅಧ್ಯಕ್ಷರು ಕೂಡ ಅವತ್ತಿನ ಕಾರ್ಯಕ್ರಮದಲ್ಲಿ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಆ ಶೋಭಾಯಾತ್ರೆಯಲ್ಲಿ ಭಾಗವಹಿಸ್ತಾರೆ. ಕಲಬುರಗಿ ನಗರದಲ್ಲಿ ನಾವು ಎಲ್ಲ ಈ ಸಮಿತಿಯ ಪದಾಧಿಕಾರಿಗಳು ತಮ್ಮಲ್ಲಿ ತಮ್ಮ ಮೂಲಕ ವಿನಂತಿಯನ್ನು ಮಾಡ್ಕೊಳ್ತೇವೆ. ಅವತ್ತಿನ ಕಾರ್ಯಕ್ರಮದಲ್ಲಿ ಕಲಬುರಗಿ ಜಿಲ್ಲೆಯ ಎಲ್ಲ ರಾಯಣ್ಣನ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಸ್ವಾತಂತ್ರ್ಯ ದಿನಾಚರಣೆ ಅರ್ಥಪೂರ್ಣ ಆಚರಣೆ ಮಾಡಬೇಕು. ರಾಯಣ್ಣನ ನೆನ್ಕೊಂಡು ಅವರ ಆದರ್ಶಗಳನ್ನು ಎಲ್ಲ ಪಾಲಿಸಬೇಕಂತ ಯುವಕರಲ್ಲಿ ಮನವಿ ಮಾಡ್ತೇವೆ. ಇವತ್ತು ಅವತ್ತಿನ ದಿನ ಹೆಚ್ಚಿನ ಸಂಖ್ಯೆಯಲ್ಲಿ ಜಿಲ್ಲೆಯಿಂದ ಯುವಕರು ಆಗಮಿಸಬೇಕಂತ ತಮ್ಮ ಮುಖಾಂತರ ಮನವಿಯನ್ನು ಮಾಡ್ಕೋತೇನೆ. ನಾನು ಭಗವಂತರೇಗೌಡ ಪಾಟೀಲ್, ನೂತನವಾಗಿ ಕಲಬುರಗಿ ಜಿಲ್ಲಾ ಅಧ್ಯಕ್ಷನಾಗಿದ್ದೇನೆ. ಮತ್ತೆ ಇನ್ನೊಂದು ಸರ್ತಿ ತಮ್ಮ ಮುಂದೆ ಬಂದು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸ್ತೀನಿ ಅನ್ನುವ ಮಾತನ್ನು ಹೇಳಿ, ಆಗಸ್ಟ್ 16ರಂದು ಕಲಬುರಗಿ ನಗರದ ಸಾರ್ವಜನಿಕ ಉದ್ಯಾನವನದಲ್ಲಿ ಇರುವ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಕಲಬುರಗಿ ಜಿಲ್ಲಾ ಹಟಗಾರ ಸಮಾಜ ಸಂಘ ಕಲಬುರಗಿಯ ವತಿಯಿಂದ ಪ್ರತಿಭಾ ಪುರಸ್ಕಾರ ಸಮಾರಂಭ 2026 ಹಾಗೂ ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಕಲಬುರಗಿ ಜಿಲ್ಲಾ ಹಟಗಾರ ಸಮಾಜ ಸಂಘ ಕಲಬುರಗಿಯ ವತಿಯಿಂದ ಪ್ರತಿಭಾ ಪುರಸ್ಕಾರ ಸಮಾರಂಭ 2026 ಹಾಗೂ ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆ, SSLC ಮತ್ತು PUC ದ್ವಿತೀಯ ಪರೀಕ್ಷೆಯಲ್ಲಿ ಹೆಚ್ಚು ಅಂಕಗಳು ಪಡೆದ ವಿದ್ಯಾರ್ಥಿಗಳ ಪ್ರೋತ್ಸಾಹಕ್ಕಾಗಿ ರವಿವಾರ ದಿನಾಂಕ 16 ಆಗಸ್ಟ್ 2026ರಂದು ಬೆಳಿಗ್ಗೆ 10:30 ಗಂಟೆಗೆ ಕಲಬುರಗಿ ನಗರದ ಸಾರ್ವಜನಿಕ ಉದ್ಯಾನವನದಲ್ಲಿ ಇರುವ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಪತ್ರಿಕಾಗೋಷ್ಠಿಯ ಮೂಲಕ ಇಂದು ಮಾಹಿತಿ ನೀಡಲಾಯಿತು. ಈ ಪತ್ರಿಕಾಗೋಷ್ಠಿಯಲ್ಲಿ ಅಧ್ಯಕ್ಷರಾದ ಶ್ರವಣ್ ಕುಮಾರ್ ಮುನೋಳಿ, ಪ್ರಧಾನ ಕಾರ್ಯದರ್ಶಿಗಳಾದ ಚಂದ್ರಕಾಂತ್ ಮುನೋಳಿ, ಸಂಚಾಲಕರಾದ ಸತೀಶ್ ಜಮಖಂಡಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. 16ನೇ ತಾರೀಕು ರವಿವಾರದಂದು ಬೆಳಿಗ್ಗೆ 10:30 ಗಂಟೆಗೆ ನಾವು ನಮ್ಮ ಸಮಾಜದ SSLC ಹಾಗೂ PUC ವಿದ್ಯಾರ್ಥಿಗಳಿಗಾಗಿ ನಾವು ಪ್ರೋತ್ಸಾಹಿಸಲು ಈ ಸಲ ಪ್ರತಿ ವರ್ಷದಂತೆ ನಾವು ಈ ವರ್ಷವೂ ಕೂಡ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ನಾವು ಮುಖ್ಯ ಅತಿಥಿಗಳಾಗಿ ಕಾರ್ಯಕ್ರಮದ ಉದ್ಘಾಟನೆಗೆ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಶ್ರೀಯುತ ಮೃತ್ಯುಂಜಯ ಮಹಾಸ್ವಾಮಿಗಳು ಸಿದ್ಧಾಶ್ರಮ ಮೈಂದರ್ಗಿ ಇವರು ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಳ್ತಾರೆ. ಅದೇ ರೀತಿಯಾಗಿ ಉದ್ಘಾಟನೆ ಶ್ರೀಯುತ ಬಸವರಾಜ್ ದೇಶಮುಖ ಸರ್ ಅವರು ಕೂಡ ಈ ಒಂದು ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸ್ತಾರೆ. ಅದೇ ರೀತಿಯಾಗಿ ಮುಖ್ಯ ಅತಿಥಿಗಳಾಗಿ ಆಗಿರತಕ್ಕಂಥ ಅಲ್ಲಂ ಪಾಟೀಲ್ ಅವರು ಶಾಸಕರು ಕಲಬುರಗಿ ದಕ್ಷಿಣ ಮತಕ್ಷೇತ್ರ ಇವರಿಗೆ ಕೂಡ ಆಗಮಿಸ್ತಾರೆ. ಅದೇ ರೀತಿಯಾಗಿ ದತ್ತಾತ್ರೇಯ ಪಾಟೀಲ್ ಅವರು ಮಾಜಿ ಶಾಸಕರು, KKRDB ಅಧ್ಯಕ್ಷರು, ಇವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಾರೆ. ಶರಣಕುಮಾರ್ ಮೋದಿಯವರು ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷರು, ಇವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ. ಅದೇ ರೀತಿಯಾಗಿ ಉಪನ್ಯಾಸಕ ನೀಡಲಿಕ್ಕೆ ಮಹಾದೇವ್ ಬಸವರಕೋಡ್ ಇರ್ತಾರೆ. ಅದೇ ರೀತಿಯಾಗಿ ನಮ್ಮ ಈ ಒಂದು ಹಟ್ಗಾರ್ ಸಮಾಜದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರವಣ್ ಕುಮಾರ್ ಮುಳ್ಳೋಳಿ ಅವರು ಅಧ್ಯಕ್ಷತೆಯನ್ನು ವಹಿಸಿಕೊಳ್ತಾರೆ. ಈ ಒಂದು ಕಾರ್ಯಕ್ರಮ ನಾವು ಕಳೆದ 22 ವರ್ಷಗಳಿಂದ ನಾವು ಈ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಹಾಗೂ ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆ ಕೂಡ ನಾವು ಆಚರಿಸಿಕೊಂಡು ಬರ್ತಾ ಇದ್ದೇವೆ. ನಮ್ಮ ಸಮಾಜದ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ನಾವು ಪ್ರತಿ ಸಲ ನಾವು ಈ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಏರ್ಪಡಿಸುತ್ತಾ ಬಂದಿದ್ದೇವೆ. ಯಾಕೆಂತಂದರೆ ನಮ್ಮ ಸಮಾಜದ ವಿದ್ಯಾರ್ಥಿಗಳು ಅವರಿಗೆ ಒಂದು ಪ್ರೋತ್ಸಾಹಿಸಲು ನಾವು ಈ ಒಂದು ಸಮಾಜದ ಎಲ್ಲ ಹಿರಿಯರು ಸೇರಿ ಪ್ರತಿ ವರ್ಷ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಈ ವರ್ಷವೂ ಕೂಡ ನಾವು ಕಲಬುರಗಿ ಸಾರ್ವಜನಿಕ ಉದ್ಯಾನವನದಲ್ಲಿ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಂಡಿದ್ದೇವೆ. ಅದೇ ರೀತಿಯಾಗಿ ಇನ್ನೊಂದು ವಿಷಯ ಏನಂತಂದರೆ, ನಾವು ಪ್ರತಿಭಾ ಪುರಸ್ಕಾರ ಮತ್ತು ರಾಷ್ಟ್ರೀಯ ಕೈಮಗ್ಗದ ದಿನಾಚರಣೆ ಜೊತೆಯಲ್ಲಿ ನಾವು ಈ ಸಲ ನಮ್ಮ ಸಮಾಜದ ಹಿರಿಯರು ಸರ್ಕಾರಿ ನೌಕರರಾಗಿ ನಿವೃತ್ತ ಹೊಂದಿದವರಿಗೂ ಕೂಡ ನಾವು ಸನ್ಮಾನಿಸುತ್ತಾ ಗೌರವ ಸನ್ಮಾನ ಕಾರ್ಯಕ್ರಮ ಕೂಡ ಅದೇ ಒಂದು ಕಾರ್ಯಕ್ರಮದಲ್ಲಿ ಸನ್ಮಾನಿಸುವ ಒಂದು ನಿರ್ಧಾರವನ್ನು ಕೂಡ ಮಾಡಿದ್ದೇವೆ. ಅದೇ ರೀತಿಯಾಗಿ ರೈತರು ಹಾಗೂ ನೇಕಾರರು ನಮ್ಮ ದೇಶದ ಎರಡು ಕಣ್ಣುಗಳಿದ್ದಂತೆ.
ಅದಕ್ಕೆ ನಾವು ರೈತರಿಗೆ ಈ ಸರ್ಕಾರ ಕೇಂದ್ರ ಸರ್ಕಾರ ಇರ್ಬೋದು ಅಥವಾ ರಾಜ್ಯ ಸರ್ಕಾರ ಇರ್ಬೋದು, ನಮ್ಮ ರೈತರಿಗೆ ಎಷ್ಟು ಮನ್ನಣೆ ಸಿಗ್ತಾ ಇದೆ ನಮ್ಮ ದೇಶದಲ್ಲಿ, ಅದು ನೇಕಾರರಿಗೆ ಸಿಗ್ತಾ ಇಲ್ಲ. ಅದು ನಮಗೆ ಬಹಳ ವಿಷಾದನೀಯ ಸಂಗತಿ ಆಗಿದೆ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಇದ್ರ ಜೊತೆಯಲ್ಲಿ ನಮಗೆ ಯಾಕೆಂತಂದರೆ ನಾವು ಸರ್ಕಾರಗಳು ಅನೇಕ ಬರ್ತಾ ಇದ್ದಾವೆ ಹೋಗ್ತಾ ಇದ್ದಾವೆ, ಆದರೆ ನೇಕಾರರಿಗೆ ಒಂದು ಬೆಲೆ ಇನ್ನೂವರೆಗೆ ಸಿಗ್ತಾ ಇಲ್ಲ. ಯಾಕೆಂದರೆ ಕೈಮಗ್ಗಗಳು ಉತ್ತೇಜನ ಆಗಬೇಕು. ಅದ್ರ ಜೊತೆಯಲ್ಲಿ ನೇಕಾರರಿಗೆ ಅನೇಕ ಸೌಲಭ್ಯಗಳು ಕೂಡ ಸರ್ಕಾರ ವತಿಯಿಂದ ಸಿಗಬೇಕು. ಅದು ಬರೀ ಹೇಳಲಿಕ್ಕಷ್ಟೇ ಮಾತ್ರ ಸೀಮಿತ ಆಗಿದೆ ಹೊರತಾಗಿ ನಾವು ನೇಕಾರರಿಗೆ ಯಾವುದೇ ಸೌಲಭ್ಯಗಳು ಇನ್ನೂವರೆಗೆ ಸಿಗ್ತಾ ಇಲ್ಲ. ಸಿಕ್ಕಿದ್ರೂ ಅದು ನಮಗೆ ಪ್ರೋತ್ಸಾಹ ಕೂಡ ಸರ್ಕಾರಗಳು ಮಾಡ್ತಾ ಇಲ್ಲ. ಯಾಕೆಂತಂದರೆ ನಮ್ಮ ದೇಶದಲ್ಲಿ ರೈತರಿಗೆ ಹೆಚ್ಚು ಬೆಲೆ ಇದೆ, ಆದರೆ ನೇಕಾರರಿಗೆ ಕೂಡ ಅಷ್ಟೇ ಬೆಲೆ ಇರಬೇಕಂತ ಹೇಳಿ ನಾವು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಾವು ಕರ್ನಾಟಕ ಸರ್ಕಾರಕ್ಕೂ ಹಾಗೂ ಕೇಂದ್ರ ಸರ್ಕಾರಕ್ಕೂ ನಾನು ಈಗ ಆಗ್ರಹ ಮಾಡ್ತೇನೆ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟ್ ಬಾಕ್ಸ್ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness.